ನಮಸ್ಕಾರ ಎಲ್ರಿಗೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ವೆಲ್ಕಮ್ ಬ್ಯಾಕ್ ಟು ನಿಧೀಸ್ ಫ್ಯಾಮಿಲಿ ಕನ್ನಡ ವ್ಲಾಗ್ಸ್. ಇವತ್ತು ನಾನು ನಿಮ್ಮ ಸಂಗಟ ಮುಂಜಾನೆ ನಾಷ್ಟಕ್ಕೆ ಮಧ್ಯಾಹ್ನ ಊಟಕ್ಕೆ ಯಾವ್ದಕ್ಕೆ ಬೇಕಾದರೂ ಮಾಡ್ಕೋಬೋದು ಆ ಥರ ಒಂದು ಮೇಥಿ ಪರಾಟ ಮಾಡಿ ತೋರ್ಸಕತ್ತೀನಿ. ಇದು ಭಾಳ ಹೆಲ್ದಿನೂ ಇರ್ತೈತಿ. ಇದು ಮಾಡೋಕ್ಕೆ ಹಿಟ್ಟಿನದಕ್ಕೆ ಸ್ವಲ್ಪ ಉಪ್ಪು ತೊಗೊಂಡಿನಿ ಮತ್ತು ಹಸಿ ಮೆಣಸಿನ್ಕಾಯಿ ಸಣ್ಣದಾಗೆ ಹಚ್ಕೊಂಡಿಟ್ಟಿನಿ. 1 ಸ್ಪೂನ್ ಆಗೋಟ್ಟು ಅಲ್ಲಿನಿ ಮೆಂತಿ ಪಲ್ಯ ಸಣ್ಣದಾಗೆ ಹೆಚ್ಚಿಟ್ಕೋರಿ. ಮತ್ತೊಂದು ಸ್ವಲ್ಪ ಎಣ್ಣೆ ಮತ್ತು ಪರಾಟ ಮಾಡ್ಕೋಕೆ ಈ ಕಪ್ಪಿಲೆ 2 ಕಪ್ ಗೋಧಿ ಹಿಟ್ಟು ತೊಗೊಂಡಿನ ಮತ್ತು 1 ಕಪ್ ಕಡಲೆ ಹಿಟ್ಟು ತೊಗೊಂಡಿನಿ. ಈಗ ಎರಡು ಚೆಂದಾಗಿ ಮಿಕ್ಸ್ ಮಾಡಿಕೊಂಡು ಈಗ ಅವೇನು ತೊಗೊಂಡಿದ್ವಲ್ಲ ಅಲ್ಲ ಮತ್ತು ಹಸಿ ಮೆಣಸಿನ್ಕಾಯಿ ಮೆಂತಿ ಪಲ್ಯ ಸೊಪ್ಪ ಅದೆಲ್ಲ ಹಾಕೋಬೇಕು. ಮೆಂತಿ ಪಲ್ಯ ಏನೈತಲ್ಲ ಅದು ಆದಷ್ಟು ಎಳೆದು ಮೆಂತಿ ಪಲ್ಯ ತೊಗೋರಿ. ಇಲ್ಲಾಂದ್ರೆ ಕಡ್ಡಿ ಜಾಸ್ತಿ ಜರ ದಪ್ಪ ಇತ್ತಂದ್ರೆ ಅದು ಪರಾಟ ಮಾಡಾಗೆಲ್ಲ ಪರಾಟ ಕಿತ್ಕೊಂಬರ್ತಾವೆ. ಎಷ್ಟಾತ ಅಷ್ಟು ಎಳಿತವ್ರಿ. ಈಗ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳಕತ್ತೀನಿ ಮತ್ತೊಂದು ಚೂರು ಅರಿಶಿನ ಪುಡಿ ಹಾಕ್ಕೊಳಕತ್ತೀನಿ. ಈಗ ಇವೆಲ್ಲ ಹಾಕ್ಕೊಂಡು ಎಲ್ಲ ಅದು ಒಣದೇ ಮೊದಲು ಒಂದು ಸಲ ಮಿಕ್ಸ್ ಮಾಡ್ಕೊತವ್ರಿ ಪೂರ. ಅಂದ್ರೆ ಎಲ್ಲ ಕಡೆ ಖಾರ ಇದು ಆಕೈತಿ. ಮ್ಯಾಗ 1-2 ಟೀ ಸ್ಪೂನ್ದಟ್ಟು ಎಣ್ಣೆ ಹಾಕೋತೀನಿ. ಹಾಕ್ಕೊಂಡು ಈಗ ಅದು ಚಲೋತ್ನಾಗೆ ಹಿಟ್ಟು ನಾದ್ಕೊಳ್ಳೋಣತ್ತ. ನೋಡ್ಬೋದು ಅಷ್ಟು ಗಟ್ಟಿನೂ ಅಲ್ಲ ಅಷ್ಟು ಮಿದುನೂ ಅಲ್ಲ, ಮೀಡಿಯಮ್ ನಾದ್ಕೋರಿ ಹಿಟ್ಟು. ಮತ್ತು ಈಗ ಒಂದು 15-20 ಮಿನಿಟ್ ಅದು ಹಿಟ್ಟು ನೆನಿಬೇಕು. ಅದಾದಿಂದ ಹಂಚು ಕಾಯಕ್ಕೆ ಇಟ್ಕೊಳಕತ್ತೀನಿ. ಆ ಕಡೆ ಹಂಚು ಕಾಯುತ್ತಾನೆ ಈ ಕಡೆ ಪರಾಟ ಮಾಡ್ಕೊಂಡು ಬರ್ರಿ. ಈಗ ಇದು ಒಂದು 15-20 ಮಿನಿಟ್ ಆಗೈತಿ. ಹಿಟ್ಟನ್ನು ನೆಂದೈತಿ. ಈಗ ಒಂದೊಂದೇ ಸಣ್ಣ ಮೀಡಿಯಮ್ ತೊಗೋರಿ. ಅಷ್ಟು ದಪ್ಪನೂ ಬೇಡ ಅಷ್ಟು ಸಣ್ಣನೂ ಬೇಡ, ಮೀಡಿಯಮ್ ಉಳ್ಳಿ ಮಾಡಿಕೊಂಡು ಈಗ ಅದು ಒಣ ಹಿಟ್ಟು ತೊಗೊಂಡಿನಿ. ಅದ್ರಾಗ ಸ್ವಲ್ಪ ಹಚ್ಕೊಂಡು ಲಟ್ಟಿಸ್ಕೊತಿದ್ದು ಮಾಡೋದು. ಈಗ ಇದು ನೀವು ಮಡಚನ್ನು ಮಾಡ್ಬೋದು, ಹಾಗೇನು ಮಾಡ್ಬೋದು. ಹಿಂಗೆ ಸ್ವಲ್ಪ ಮಡಚಿ ಮಾಡಿದ್ರೆ ಅಂದ್ರೆ ಅವು ಪರಾಟ ಏನದಾವಲ್ಲ ಸಾಫ್ಟಾಗಿ ಸ್ವಲ್ಪ ಉಬ್ಬಿ ಬರ್ತಾವೆ. ಮನ್ಯಾಗ ಒಬ್ಬೊಬ್ರು ಮಕ್ಕಳು ಮೆಂತಿ ಪಲ್ಯ ಹತ್ರ ತಿನ್ನೋದಿಲ್ಲಲ್ಲ, ಅವ್ರಿಗಂತರೂ ಈ ಥರ ಮಾಡಿಕೊಟ್ರೆ ಆರಾಮ್ಸೆ ತಿಂತಾರು. ಮತ್ತು ಮಾಡೋದನ್ನು ಭಾಳ ಈಸಿ ಐತಿ. ಅದ್ರಾಗೇನು ಭಾಳ ಡಿಫಿಕಲ್ಟ್ ಇಲ್ಲ. ಸೇಮ್ ಚಪಾತಿ ಮಾಡ್ತೀವಲ್ಲ ಅದೇ ಟೈಪ್ ಮಾಡೋದು. ಅದ್ರೊಳಗೆ ಇಷ್ಟು ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೋದಿರ್ತೈತೆ ಅಷ್ಟೇ. ಮತ್ತು ಮಕ್ಕಳು ರೋಲ್ ಮಾಡಿ ಕೊಟ್ಟರು ಆರಾಮ್ಸೆ ತಿಂತಾರವರು. ಅವ್ರು ಏನು ತಿನ್ನಲ್ಲಲ್ಲ ಅದು ಏನರ ಐಡಿಯಾ ಮಾಡಿ ತಿನ್ಸೋದೇ ಭಾಳ ಮಹತ್ವ ಇರ್ತೈತಿ. ಈಗ ನೋಡ್ಬೋದು ಇದು ಆಲ್ಮೋಸ್ಟ್ ಪರಾಟ ಆಗೈತಿ. ಈಗ ಹಂಚೂ ಕೈದೈತೆ ಆ ಕಡೆ. ಈಗ ಹಾಕೊಳ್ಳೋಣತ್ತು ಬರ್ರಿ. ಮತ್ತು ಆದಷ್ಟು ಇದು ಲೋ ಫ್ಲೇಮ್ ಇಟ್ಟು ಬೇಯಿಸ್ಕೋರಿ, ಜಾಸ್ತಿ ಹೈ ಫ್ಲೇಮ್ ಇಡಕ್ಕೆ ಹೋಗ್ಬೇಡ್ರಿ ಗ್ಯಾಸ. ಈಗ ಇದು 2 ಸೈಡ ಚೆಂದಾಗೆ ಬೇಯಿಸ್ಕೊಂಡು ಮ್ಯಾಗ ಕೆಳಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ರೆ ಆಯ್ತದು ಪರೋಟ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಾನು ಮೇಥಿ ಪರೋಟ ಮಾಡೀನಿ. ನೀವು ನಿಮ್ಮ ಮನೆಯೊಳಗೆ ಟ್ರೈ ಮಾಡಿರಿ. ಹೆಂಗಾಗಿತ್ತು ಅಂತ ಕಮೆಂಟ್ ಮಾಡೋದು ಮರಿಬೇಡ್ರಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ಲಿಕ್ಕತ್ತೀರಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ. ಮತ್ತು ನಾ ಯಾವುದೇ ಹೊಸ್ದಾಗಿ ವಿಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರ್ತಾವೆ. ಮತ್ತು ಈ ರೆಸಿಪಿ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಮಾಡೋದು ಮರಿಬೇಡ್ರಿ. ಮತ್ತು ಹಿಂಗೆ ಒಂದು ಹೆಲ್ದಿ ರೆಸಿಪಿಯೊಂದಿಗೆ ಮತ್ತು ಮುಂದಿನ ವಿಡಿಯೋದೊಳಗೆ ಸಿಗೋಣಂತ. ಅಲ್ಲಿವರೆಗೂ ಬಾಯ್.